ನಾವು ಬದುಕುತ್ತಿರುವ ಜಗತ್ತು ಎಷ್ಟು ಅಚ್ಚರಿಗಳಿಂದ ತುಂಬಿದೆ. ವಿಜ್ಞಾನ ಎಷ್ಟೇ ಮುಂದುವರೆದರೂ ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ಪೂರ್ವಜರು ಕೆಲವೊಂದು ಮಾಡಿದ ಸಾಧನೆಗಳು ಇಂದಿಗೂ ಬಗೆಹರಿಯದ ರಹಸ್ಯಗಳಾಗಿವೆ. ಇಂದು ನಾವು ನೋಡೋಣ ಜಗತ್ತಿನ 7 ಅತಿ ದೊಡ್ಡ ನಿಗೂಢತೆಗಳು. ಇಂದಿಗೂ ಯಾರೂ ಭೇದಿಸಲಾಗದವುಗಳನ್ನ. ನಿಮ್ಮಲ್ಲಿ ಯಾವುದು ಹೆಚ್ಚು ಆಶ್ಚರ್ಯ ಹುಟ್ಟಿಸುತ್ತೆ ಎನ್ನುವುದನ್ನ ಕೊನೆಯಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ. ಮೊದಲನೆಯ ಸ್ಥಳ ಈಜಿಪ್ಟ್ನ ಪಿರಮಿಡ್ಗಳು. ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿತ್ತು. ಇಂದಿಗೂ ವಿಜ್ಞಾನಕ್ಕೆ ದೊಡ್ಡ ಪ್ರಶ್ನೆ. ಕೇವಲ ಮಾನವ ಶಕ್ತಿಯಿಂದಲೇ ಸಾವಿರಾರು ಟನ್ಗಳ ಕಲ್ಲುಗಳನ್ನು ಎತ್ತಿ ಅಷ್ಟು ನಿಖರವಾಗಿ ಜೋಡಿಸುವುದು ಸಾಧ್ಯವೇ ಎನ್ನುವ ಪ್ರಶ್ನೆ ಹುಟ್ಟುತ್ತೆ. ಇಲ್ಲಿ ಒಂದು ನಿಗೂಢ ಸತ್ಯ ಇದೆ. ಪಿರಮಿಡ್ನ ಒಳಭಾಗದಲ್ಲಿ ಅಷ್ಟು ನಿಖರವಾದ ಆರ್ಕಿಟೆಕ್ಚರ್ ಇದೆ. ಇಂದಿನ ಲೇಸರ್ ಉಪಕರಣಗಳಿಂದಲೂ ಅಷ್ಟೇ ನಿಖರವಾಗಿ ಅಳೆಯಲಾಗುತ್ತದೆ. ಕೆಲವರು ಹೇಳುತ್ತಾರೆ ಇದು ಬಾಹ್ಯಾಕಾಶ ಜೀವಿಗಳ ಸಹಾಯದಿಂದ ಸಾಧ್ಯವಾಯಿತೇನು. ಇನ್ನು ಕೆಲವರು ಗುಪ್ತ ತಂತ್ರಜ್ಞಾನವನ್ನ ಅವರು ಹೊಂದಿದ್ದರು ಅಂತಾರೆ. ಆದರೆ ಉತ್ತರ ಇಂದಿಗೂ ಖಚಿತವಾಗಿ ಸಿಕ್ಕಿಲ್ಲ. ಎರಡನೆಯ ಸ್ಥಳ ಸ್ಟೋನ್ ಹೆಂಜ್ನ ಕಲ್ಲುಗಳು. ವೀಕ್ಷಕರೇ, ಇಂಗ್ಲೆಂಡ್ನ ಹಸಿರು ಮೈದಾನದಲ್ಲಿ ನಿಂತಿರುವ ಈ ಬೃಹತ್ ಕಲ್ಲುಗಳು ಸಾವಿರಾರು ವರ್ಷಗಳ ಹಿಂದಿನ ಅವಶೇಷ. ಅವುಗಳನ್ನು ಅಲ್ಲಿ ಏಕೆ ನಿಲ್ಲಿಸಿದ್ದಾರೆ? ಕೆಲವರು ಹೇಳುತ್ತಾರೆ ಇದು ಖಗೋಳ ವೀಕ್ಷಣಾಲಯ, ಕೆಲವರು ಧಾರ್ಮಿಕ ಕರ್ಮಕಾಂಡಕ್ಕಾಗಿ ಬಳಸಿದರು ಅಂತಾರೆ. ಆದರೆ ದೊಡ್ಡ ಪ್ರಶ್ನೆ ಏನೆಂದರೆ ಇಂದಿನ ಆಧುನಿಕ ಕ್ರೇನ್ಗಳಿಲ್ಲದೆ ಪ್ರಿಮೇಟಿವ್ ಕಾಲದಲ್ಲಿ ಅಷ್ಟು ಭಾರವಾದ ಕಲ್ಲುಗಳನ್ನು ಹೇಗೆ ತಂದು ಅಷ್ಟು ಸರಿಯಾಗಿ ನಿಲ್ಲಿಸಿದರು? ಉತ್ತರ ಇಂದಿಗೂ ಯಾರಿಗೂ ಗೊತ್ತಿಲ್ಲ. ಮೂರನೇ ಸ್ಥಳ ಪ್ಲೇಟೋ ಬರೆದ ಕಥೆಯಲ್ಲಿ ಒಂದು ಅದ್ಭುತ ನಗರ ಅಟ್ಲಾಂಟಿಸ್ ಒಂದು ರಾತ್ರಿ ಸಮುದ್ರದಲ್ಲಿ ಮುಳುಗಿತು ಎಂದು ಹೇಳಲಾಗಿದೆ. ಅಲ್ಲಿ ಜನರು ವಿಜ್ಞಾನದಲ್ಲಿ ಬಹಳ ಮುಂದುವರೆದಿದ್ದರು, ಶಕ್ತಿಶಾಲಿ ಸಮಾಜವಾಗಿದ್ದರು. ಆದರೆ ಏಕಾಏಕಿ ಸಮುದ್ರದಲ್ಲಿ ಅಡಗಿ ಹೋದರು. ಇದು ನಿಜವೇ? ಕೆಲವರು ಇದನ್ನ ಪೌರಾಣಿಕ ಕಥೆ ಅಂತಾರೆ. ಆದರೆ ಸಮುದ್ರದ ಅಡಿಯಲ್ಲಿ ಪತ್ತೆಯಾಗಿರುವ ಕೆಲವು ಅವಶೇಷಗಳು ಈ ಕಥೆ ಸತ್ಯವಾಗಿರಬಹುದೇನೋ ಅನ್ನೋ ಅನುಮಾನಗಳು ಹುಟ್ಟಿಸುತ್ತವೆ. ನಿಜಕ್ಕೂ ಅಟ್ಲಾಂಟಿಸ್ ಇದ್ದಿತ್ತೆ? ಇದು ಯಾವ ಕಾರಣದಿಂದ ನಾಶವಾಯಿತು? ಇಂದಿಗೂ ನಿಗೂಢವಾಗಿದೆ. ಸ್ಥಳ 4 ಚಿಲಿಯ ಈಸ್ಟರ್ ದ್ವೀಪಗಳಲ್ಲಿ ತಲೆಯ ಆಕಾರದ ದೊಡ್ಡ ಕಲ್ಲಿನ ಪ್ರತಿಮೆಗಳು ನೂರಾರಿವೆ. ಇವುಗಳನ್ನು ಪ್ರಿಮೇಟಿವ್ ಕಾಲದಲ್ಲಿ ಹೇಗೆ ತಂದು ನಿಲ್ಲಿಸಿದರು ಅನ್ನೋದನ್ನು ಯಾರಿಗೂ ತಿಳಿಯಲು ಸಾಧ್ಯವಾಗಿಲ್ಲ. ಇಲ್ಲಿನ ಒಂದು ವಿಚಿತ್ರ ಸಂಗತಿ ಎಂದರೆ ಈ ಪ್ರತಿಮೆಗಳ ಕೆಳಭಾಗದಲ್ಲಿ ಅಡಗಿದ ದೇಹಗಳು ಇವೆ. ಆದರೆ ಅವು ಕೇವಲ ತಲೆ ಪ್ರತಿಮೆಗಳಲ್ಲ, ಸಂಪೂರ್ಣ ಶಿಲ್ಪ. ಹಾಗಾದರೆ ಆ ಕಾಲದ ಜನರು ಎಷ್ಟು ತಂತ್ರಜ್ಞಾನವನ್ನು ಹೊಂದಿದ್ದರು? ಅವರು ಯಾರನ್ನ ಪ್ರತಿನಿಧಿಸಲು ಈ ಶಿಲ್ಪಗಳನ್ನು ಕಟ್ಟಿದ್ದರು? ಇನ್ನೂ ಯಾರಿಗೂ ಗೊತ್ತಿಲ್ಲ. ಸ್ಥಳ 5 ನಾಸ್ಕಾ ರೇಖೆಗಳ ನಿಗೂಢತೆ. ಪೆರುವಿನ ಮರಳುಗಾಡಿನಲ್ಲಿ ನೆಲದ ಮೇಲೆ ಸಾವಿರಾರು ವರ್ಷಗಳ ಹಿಂದೆಯೇ ಉದ್ದವಾದ ಆಕೃತಿಗಳನ್ನು ಬರೆದಿದ್ದಾರೆ. ಆಕೃತಿಯ ಆಕಾರಗಳು ಪಕ್ಷಿಗಳು, ಪ್ರಾಣಿಗಳು ಮತ್ತು ಮನುಷ್ಯರು. ಇವು ನೆಲದ ಮೇಲೆ ನಿಂತು ನೋಡಿದರೆ ಕಾಣುವುದೇ ಇಲ್ಲ, ಆದರೆ ಆಕಾಶದಿಂದ ಮಾತ್ರ ಸ್ಪಷ್ಟವಾಗಿ ಕಾಣುತ್ತವೆ. ಹೀಗಾದರೆ ಸಾವಿರಾರು ವರ್ಷಗಳ ಹಿಂದೆಯೇ ಆ ಜನರು ವಿಮಾನಗಳನ್ನು ಬಳಸಿದ್ದರೇನೋ ಅಥವಾ ಬಾಹ್ಯಾಕಾಶ ಜೀವಿಗಳಿಗೆ ಸಂದೇಶ ಕಳಿಸುತ್ತಿದ್ದರೇನೋ? ಇದು ಇಂದಿಗೂ ಅತ್ಯಂತ ದೊಡ್ಡ ಪ್ರಶ್ನೆಯಾಗಿದೆ. ಸ್ಥಳ 6 ಈಜಿಪ್ಟ್ನ ಸ್ಫಿಂಕ್ಸ್. ಸಿಂಹದ ದೇಹ ಮನುಷ್ಯನ ತಲೆಯೊಂದಿಗೆ. ಇದು ಯಾರ ಮುಖವನ್ನು ಪ್ರತಿನಿಧಿಸುತ್ತದೆ ಅನ್ನೋದನ್ನು ಯಾರೂ ಖಚಿತವಾಗಿ ಹೇಳಿಲ್ಲ. ಕೆಲವರು ಹೇಳುತ್ತಾರೆ ಇದು ಫೇರೋನೊಬ್ಬನ ಮುಖ. ಇನ್ನು ಕೆಲವರು ಇದು ಸಾವಿರಾರು ವರ್ಷಗಳ ಹಿಂದಿನ ನಾಗರಿಕತೆಯ ಪ್ರತಿರೂಪ ಎನ್ನುತ್ತಾರೆ. ಇದನ್ನು ಏಕೆ ಕಟ್ಟಿದರು? ಇದರ ಕಾಲವೇನು? ಉತ್ತರ ಇಂದಿಗೂ ಸಿಕ್ಕಿಲ್ಲ. ಕೆಲ ವಿಜ್ಞಾನಿಗಳು ಹೇಳುವಂತೆ ಇದರ ಆಯಸ್ಸು ಪಿರಮಿಡ್ಗಳಿಗಿಂತಲೂ ಹಳೆಯದ್ದಾಗಿದೆ. ಸ್ಥಳ 7 ಸಿಂಧೂ ನಾಗರಿಕತೆಯ ಬರವಣಿಗೆ. ನಮ್ಮ ಭಾರತದ ಹೆಮ್ಮೆ ಸಿಂಧೂ ಕಣಿವೆಯ ನಾಗರಿಕತೆ. ಅವರು ಶ್ರೇಷ್ಠ ಸಮಾಜ ಶಿಸ್ತಿನಿಂದ ಬದುಕಿದ್ದವರು. ಆದರೆ ಅವರ ಬರಹಗಳು ಇಂದಿಗೂ ಯಾರಿಗೂ ಓದಲು ಸಾಧ್ಯವಾಗಿಲ್ಲ. ಅವರು ಯಾವ ಭಾಷೆ ಬಳಸಿದರು? ಏಕೆ ಇದ್ದಕ್ಕಿದ್ದಂತೆ ನಾಪತ್ತೆಯಾದರು? ಇದು ಇಂದಿಗೂ ಭಾರತದ ಅತಿ ದೊಡ್ಡ ನಿಗೂಢತೆಯಾಗಿದೆ. ವೀಕ್ಷಕರೇ, ಪಿರಮಿಡ್ಗಳಿಂದ ಹಿಡಿದು ಸಿಂಧೂ ಕಣಿವೆಯ ಬರವಣಿಗೆಯವರೆಗೂ ಇಂತಹ ಅನೇಕ ನಿಗೂಢತೆಗಳು ಇಂದಿಗೂ ಬಗೆಹರಿಯದೆ ಉಳಿದಿವೆ. ವಿಜ್ಞಾನಿಗಳು ಇಂದೂ ಸಂಶೋಧನೆ ಮಾಡುತ್ತಿದ್ದಾರೆ, ಆದರೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಈ ರಹಸ್ಯಗಳು ಬಿಚ್ಚಿ ಹೋಗುತ್ತದೆಯಾ ಅಥವಾ ಎಂದೆಂದಿಗೂ ನಿಗೂಢವಾಗಿಯೇ ಉಳಿಯುತ್ತದೆ ಎಂದು ನೋಡಬೇಕು. ಈ 7ರಲ್ಲಿ ಯಾವ ರಹಸ್ಯ ನಿಮಗೆ ಹೆಚ್ಚು ಆಶ್ಚರ್ಯ ಮೂಡಿಸಿತು ಎನ್ನುವುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಮಾಯಾಲೋಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ.